VCN ಟಿವಿಗೆ ಸ್ವಾಗತ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ಚನ್ನಹಳ್ಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ಮುಖ್ಯ ಶಿಕ್ಷಕ. ಇಂದು ದಿನಾಂಕ 1/11/2025 ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು STMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸಹಿತ ಏನಂದರೆ ನಮ್ಮ ಶಾಲೆಗೆ ಆಗಮಿಸಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಅದರ ಜೊತೆಗೆ ಪಂಚಾಯಿತಿಯ ಸದಸ್ಯರಾದಂಥ ಬಸವರಾಜ್ ಗುರಿಕಾರ್ ಇವರು ನಾನು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿದ್ದಕ್ಕಾಗಿ ಊರ ವತಿಯಿಂದ ಸನ್ಮಾನಿಸಿದರು. ಈ ಸಮಯದಲ್ಲಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಗೆ ಈ ಚನ್ನಹಳ್ಳಿಯಲ್ಲಿ ದಾನಿಗಳು ಭಾಳಷ್ಟು ಜನ ಇದ್ದಾರೆ. ಅವರೇನೆಂದರೆ ID ಕಾರ್ಡ್ ಮಾಡಿಸೋದಾಯಿತು, ಮುನ್ನೊಂದು ಯಾವುದೇ ಇದ್ದರೂ ಸಹಿತ ಶಾಲೆಗೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಈ ಸಮಯದಲ್ಲಿ ಕನ್ನಡ ರಾಜ್ಯೋತ್ಸವದ ಪರವಾಗಿ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರಗಳು. ಇವತ್ತಿನ ದಿನ ವಿಶೇಷವಾಗಿ ನಮಗೆ ಕನ್ನಡ ರಾಜ್ಯೋತ್ಸವ. ನಾವು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನವೆಂಬರ್ 1ರಂದು ನಮ್ಮ ಕನ್ನಡದ ಇತಿಹಾಸ ಮತ್ತು ನಮ್ಮ ಸಾಹಿತ್ಯವನ್ನು ಮತ್ತು ನಮ್ಮ ಒಂದು ಸಂಸ್ಕೃತಿಗೋಸ್ಕರ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂತಂದರೆ ಈ ಒಂದು ಕನ್ನಡಾಂಬೆಯ ನಾವು ಫೋಟೋಗೆ ಪೂಜೆ ಮಾಡಿ ಪ್ರತಿ ವರ್ಷ ನಾವು ಏನು ಮಾಡ್ತೀವಿ, ಈ ಒಂದು ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತೀವಿ. ನಮಗೆ ಕನ್ನಡ ಭಾಷೆಗೆ ಈಗ ಒಂದು ಸಣ್ಣ ಹುಡುಗ ಸ್ಟೇಜ್ ಹೇಳಿದ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇದು ಈಗಿಂದ ಅಲ್ಲ, ಇದು ನಮಗೆ ಕದಂಬರ ಕಾಲದಿಂದ ಬಂದಂತಹ ಆ ಒಂದು ಯಾವತ್ತು ಫಸ್ಟ್ ನಮಗೆ ಹಲ್ಮಿಡಿ ಶಾಸನ ಅನ್ನುವಂಥದ್ದು ದೊರೀತು, ಅವತ್ತಿನಿಂದ ನಮಗೆ ಏನಪ್ಪ ಅಂತಂದರೆ ಕನ್ನಡ ಭಾಷೆ ಅನ್ನುವಂಥದ್ದು ಅವತ್ತಿನಿಂದ ಬಹಳ ಉಗಮವಾಗಿದೆ ಅನ್ನುವಂಥದ್ದು ನಮಗೆ ಬಂದಿರುವಂಥದ್ದು. ಸೊ ಹಾಗೆ ಕನ್ನಡ ಭಾಷೆ ಅನ್ನುವಂಥದ್ದು ಇದು ನಮಗೆ 1956 ನವೆಂಬರ್ 1ಕ್ಕೆ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಕರ್ನಾಟಕ ಏಕೀಕರಣವನ್ನಾಗಿ ಮಾಡ್ತೀವಿ. ನೆಕ್ಸ್ಟ್ 1973ರಲ್ಲಿ ನವೆಂಬರ್ 1ರಂದು ನಾವು ಈ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತಂದೇಳಿ ನಾವು ನಾಮಕರಣ ಮಾಡಿ ಅಲ್ಲಿಂದ ನಾವು ಕರ್ನಾಟಕವನ್ನು ಆಡಳಿತ ಪ್ರದೇಶವನ್ನಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಕನ್ನಡ ಭಾಷೆಯನ್ನು ನಾವು ಏನಪ್ಪ ಅಂತಂದರೆ ಈಗ ಸಾವಿರಾರು ವರ್ಷಗಳ ಇತಿಹಾಸ ಅಂತಂದರೆ ನೋಡ್ರಿ, ಕದಂಬರ ಆಗಿರ್ಬೋದು, ಹೊಯ್ಸಳರಾಗಿರ್ಬೋದು, ರಾಷ್ಟ್ರಕೂಟರು ಆಗಿರ್ಬೋದು, ಜೊತೆಗೆ ವಿಜಯನಗರದ ಅರಸರು ಆಗಿರ್ಬೋದು, ಕಲ್ಯಾಣದ ಚಾಲುಕ್ಯರಾಗಿರ್ಬೋದು, ಬಾದಾಮಿ ಚಾಲುಕ್ಯರಾಗಿರ್ಬೋದು, ಹೀಗೆ ಪ್ರತಿಯೊಬ್ಬರು ಏನಪ್ಪ ಅಂತಂದರೆ ನಮ್ಮ ಈ ದೇಶದಲ್ಲಿ ಇವರು ಆಡಳಿತವನ್ನು ಮಾಡಿ ನಮ್ಮ ಕರ್ನಾಟಕವನ್ನು, ಸಾಹಿತ್ಯವನ್ನು ಮತ್ತು ನಮ್ಮದೇ ಆದಂತಹ ಒಂದು ಈ ಕನ್ನಡ ನಾಡಿನ ಸೊಬಗವನ್ನು ವರ್ಣಿಸಿ ಬಣ್ಣಿಸಿ ಹೋಗಿದ್ದಾರೆ. ಸೊ ಹೀಗೆ ಈ ಒಂದು ಕ್ಷೇತ್ರದಲ್ಲಿ ಕನ್ನಡ ನಾಡು ಇನ್ನೂ ಏನಪ್ಪ ಅಂತಂದರೆ ಕರ್ನಾಟಕಕ್ಕಾಗಿ ನಾವು ಏನಪ್ಪ ಅಂದರೆ ಬಹಳ ವರ್ಷಗಳಿಂದ ನಾವು ಏಕೀಕರಣದ ಹಂತದಿಂದ ಕೂಡ ಅದನ್ನು ನಾವು ಉಳಿಸ್ಕೊಂಡು ಬರ್ತಾ ಇದ್ದೇವೆ. ಸೊ ಈಗಿದ್ರೂ ಕೂಡ ನಮಗೆ ಕರ್ನಾಟಕ ಪ್ರದೇಶವನ್ನು ನಾವು ಏನಾಗಿದೆ ಅಂತಂದರೆ ಈ ಒಂದು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಇದು ಬ್ರಿಟಿಷರ ಅವಧಿಯಲ್ಲಿ ಹರಿದು ಹಂಚಿ ಹೋಗಿತ್ತು. ಅಂದರೆ 20 ಕಂಟೋನ್ಮೆಂಟ್ ಭಾಗಗಳಾಗಿ ಅದು ಏನಾಗಿತ್ತಪ್ಪ ಅಂತಂದರೆ ಡಿವೈಡ್ ಆಗಿತ್ತು. ಅದರ ನಂತರ ಏನಾಗುತ್ತೆ ಅಂತಂದರೆ ಕರ್ನಾಟಕ ರಾಜ್ಯ ಅನ್ನುವಂಥದ್ದು ನೆಕ್ಸ್ಟ್ ಪ್ರಾಂತ್ಯಗಳಾಗಿ ವಿಭಾಗವಂಥವು, ಕೊಡಗು ಪ್ರಾಂತ್ಯ, ಮೈಸೂರು ಪ್ರಾಂತ್ಯ. ಸೊ ಹೀಗೆ ಬೇರೆ ಬೇರೆ ಪ್ರಾಂತ್ಯಗಳಾದ ನಂತರ ಅವುಗಳನ್ನು ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಂದರೆ ಆ ಪ್ರಾಂತ್ಯಗಳಾದ ನಂತರ ನಮಗೆ ನಮ್ಮದೇ ಆದಂತಹ ಬೇರೆ ಬೇರೆ ಪ್ರದೇಶಗಳ ಹರಿದು ಹಂಚುವುದನ್ನು ಕರ್ನಾಟಕ ಏಕೀಕರಣವನ್ನಾಗಿ ಮಾಡಿಕೊಂಡು ಎಲ್ಲ ಜಿಲ್ಲೆಗಳನ್ನು ಒಂದುಗೂಡಿಸಿಕೊಂಡು ಒಟ್ಟಾರೆ 31 ಜಿಲ್ಲೆಗಳಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಈಗ ಪ್ರಸ್ತುತ ಕರ್ನಾಟಕವನ್ನು ಆಡಳಿತ ಪ್ರದೇಶಗಳಾಗಿ ನಾವು ಹೋಗ್ತಾ ಇದ್ದೇವೆ, ಅಂದರೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇದರ ನಂತರ ಹೀಗೆ ಅನೇಕ ಏನಂತಂದ್ರೆ ಈಗ ನೋಡ್ರಿ, ಕರ್ನಾಟಕಕ್ಕೆ ಗಡಿ ಹೊಂದಿಕೊಂಡಿರುವಂಥ ಪ್ರದೇಶಗಳಾಗಿರ್ಬೋದು, ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಗಡಿ ವಿವಾದಗಳಿವೆ. ಕರ್ನಾಟಕ ಮತ್ತು ಆಂಧ್ರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಆಮೇಲೆ ತೆಲಂಗಾಣಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಕರ್ನಾಟಕ ಮತ್ತು ತಮಿಳುನಾಡಿಗೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಎಷ್ಟೋ ಪ್ರದೇಶಗಳನ್ನು ನಾವು ಕಳ್ಕೊಂಡಿದ್ದೀವಿ. ಈಗೂ ಕೂಡ ಮಹಾರಾಷ್ಟ್ರ ಗಡಿಭಾಗದಲ್ಲಿ ನಾವು ಅಕ್ಕಲಕೋಟೆ, ಜತ್ತ, ಆಮೇಲೆ ಕೆಲವೊಂದು ಸೊಲ್ಲಾಪುರ ಈ ಪ್ರದೇಶಗಳು ಏನಂತಂದ್ರೆ ಈಗಲೂ ಕೂಡ ನಾವು ಒಡೆದಾಡುವಂತಹ ಪರಿಸ್ಥಿತಿ ಆಗಿದೆ. ಸೊ ಹೀಗಾಗಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಏನು ಮಾಡಬೇಕಂತಂದ್ರೆ ನಾವು ಸರಿಯಾಗಿ ಕನ್ನಡವನ್ನು ಮಾತನಾಡುವುದರ ಜೊತೆಗೆ ಮತ್ತೆ ಬೇರೆ ಭಾಷೆಗಳನ್ನು ಕೂಡ ಗೌರವಿಸುವುದರ ಜೊತೆಗೆ ನಮ್ಮ ಪ್ರದೇಶಗಳನ್ನು, ನಮ್ಮ ದೇಶವನ್ನು, ನಮ್ಮ ನಾಡನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿಕೊಂಡು ನಾವು ಅದನ್ನು
ಅಭಿವೃದ್ಧಿಯತ್ತ ಸಾಗೋಣ ಅಂತ ಹೇಳ್ತಾ ನನ್ನ ಒಂದು 2 ಮಾತುಗಳಿಗೆ ವಿದಾಯವನ್ನು ಹೇಳ್ತೇನೆ. 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಕನ್ನಡಾಂಬೆಯ ಅಡಿದಾವರೆಗಳಿಗೆ ನಮಸ್ಕರಿಸುವುದರ ಮೂಲಕ ಶಿಕ್ಷಕರು ಒಂದು ಮಾತು ಹೇಳಿದರು, ನಾವು ಬದುಕು ಕಟ್ಕೊಳ್ಳೋಕ್ಕೆ ಇನ್ನೊಂದು ಭಾಷೆ ಮೊರೆ ಹೋಗಬೇಕು ಹೊರತಾಗಿ ಕನ್ನಡವನ್ನು ನಾವು ಎಂದೂ ಬಿಟ್ಕೊಡ್ಬಾರ್ದು. ಕನ್ನಡ ನೆಲ ಜಲ ಅಂತ ಬಂದಾಗ ನಾವು ಯಾವತ್ತೂ ಕೂಡ ಕನ್ನಡವನ್ನು ಬಿಟ್ಕೊಡ್ಬಾರ್ದು. ನಮ್ಮ ಈ ಕನ್ನಡ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ಜನಿಸಿದ್ವಿ ಅಂದರೆ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ಕನ್ನಡ ಭೂಮಿಯಲ್ಲಿ ಏನು ಕೊರತೆ ಇಲ್ಲ ನಮಗೆ. ಚಿನ್ನದ ನಾಡಿದೆ, ಭತ್ತದ ನಾಡಿದೆ, ಸಕ್ಕರೆ ನಾಡಿದೆ, ಇನ್ನು ಅಡಿಕೆ ನಾಡಿದೆ, ಯಾವುದು ಕೊರತೆ ಇಲ್ಲ. ಹಾಗಾಗಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ಕನ್ನಡ ನಮ್ಮದು, ಕನ್ನಡ ಭಾಷೆ ನಮ್ಮದು, ಕನ್ನಡ ನೆಲ ನಮ್ಮದು, ಕನ್ನಡ ಜಲ ನಮ್ಮದು. ಈ ಕನ್ನಡ ಭೂಮಿಯಲ್ಲಿ ಸಂತರು, ಶರಣರು, ಕವಿಗಳು, ಹೋರಾಟಗಾರರು ಈ ಕನ್ನಡ ಭೂಮಿಯಲ್ಲಿ ನೆಲೆಸಿದರೆ, ಈ ಕನ್ನಡ ಭೂಮಿಯಲ್ಲಿ ನಾನು ಕೂಡ ನೆಲೆಸಿದ್ದೇನೆ ಅನ್ನೋದಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ. ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರಾಗಿ ನೇಮಕವಾಗಿ ನಮ್ಮ ಊರಿಗೆ ಗೌರವವನ್ನು ತಂದುಕೊಟ್ಟಂತ ಅನಂತರಾವ್ ಕುಲಕರ್ಣಿ ಸರ್ ಅವರಿಗೆ ಇವತ್ತು ನಮ್ಮ ಊರಿನ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಗುರುಗಳ ಬಗ್ಗೆ ಹೇಳೋಕೆ ಹೋದ್ರೆ ಈ ಕನ್ನಡಕ್ಕೆ ಎಷ್ಟು ಇತಿಹಾಸ ಇದೆ ಅಷ್ಟೇ ಕೂಡ ಅವರಿಗೆ ಇತಿಹಾಸ ಇದೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ತಂದೆ ತಾಯಿಗೆ ಹಿರಿಯ ಮಗನಾಗಿ ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಉನ್ನತ ಶಿಕ್ಷಣಕ್ಕಾಗಿ ಕನಕಗಿರಿ ಒಂದು ಪಟ್ಟಣದಲ್ಲಿ TCS ಮುಗಿಸಿಕೊಂಡು ತದನಂತರದಲ್ಲಿ ಗೌರ್ಮೆಂಟ್ ಒಂದು ಕೆಲಸಕ್ಕೆ ಬದ್ಧವಾಗಿ ನಿಂತ್ಕೊಂಡು ಶಿಕ್ಷಕರಾಗಿ ಹೊರಬಂದರು. ತದನಂತರದಲ್ಲಿ ಚೆನ್ನಳ್ಳಿ ಗ್ರಾಮಕ್ಕೆ ಪಾದಾರ್ಪಣವನ್ನು ಇಟ್ಟು 2 ಅಥವಾ 3 ವರ್ಷ ಸೇವೆಯನ್ನು ಸಲ್ಲಿಸಿ ಒಂದು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಕಡೆಗೆ ತಗೊಂಡೋಗಿ ನಮ್ಮೆಲ್ಲರನ್ನು ಬಡಿಗಬ್ಬಿಸುವ ಕೆಲಸವನ್ನು ಮಾಡಿ ಈ ಶಾಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಂತ ಇವೆಲ್ಲ ಕೀರ್ತಿಯನ್ನು ಇವತ್ತು ಅನಂತರಾವ್ ಕುಲಕರ್ಣಿ ಸರ್ ಅವರಿಗೆ ಸಿಕ್ಕಿದವಂದ್ರೆ ಅದು ಕುಲಕರ್ಣಿ ಕುಟುಂಬಕ್ಕೆ ಎಲ್ಲ ಕೀರ್ತಿ ಸಲ್ಲಬೇಕಾಗುತ್ತಂತ. ಒಬ್ಬ ಹಿರಿಯ ಮಗನಾಗಿ ಆ ಕುಟುಂಬಕ್ಕೆ ಗೌರವವನ್ನು ತಂದುಕೊಟ್ಟಂತ ಅನಂತರಾವ್ ಕುಲಕರ್ಣಿ ಸರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ, ಈ ದಿನ ನಮ್ಮ ಗ್ರಾಮಸ್ಥರ ಹಿರಿಯ ಮುಖಂಡರನ್ನು ಎಲ್ಲರನ್ನು ಸೇರಿಸಿಕೊಂಡು ಇವತ್ತು ಒಂದು ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಲ್ಲಿ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಕನ್ನಡ ರಾಜ್ಯೋತ್ಸವದ ಕುರಿತಾಗಿ ಹಂಚಿಕೊಂಡು ಬಹಳಷ್ಟು ವಿಚಾರಗಳನ್ನ, ನಮಗೂ ಕೂಡ ಹೊಸ ವಿಚಾರಗಳೇನೋ ಹಾಗೆ ಇದ್ದಂತಹ ಒಂದಷ್ಟು ವಿಚಾರಗಳನ್ನ ನಮಗೆ ತಿಳಿಪಡಿಸಿದ್ರು ಶ್ರೀಯುತ ಬಸವರಾಜ್ ಸರ್ ಅವರು. ಒಟ್ಟಾರೆಯಾಗಿ ಅವರ ಮಾತಿನ ತಾತ್ಪರ್ಯ ಇಷ್ಟೇ, ಮಕ್ಕಳೇ, ಗರ್ಭದಲ್ಲಿರುವಾಗಲೇ ಗರ್ಜಿಸು ನಾನು ಕನ್ನಡಿಗನೆಂದು, ಗರ್ಭದಲ್ಲಿರುವಾಗಲೇ ಗರ್ಜಿಸು ನಾನು ಕನ್ನಡಿಗನೆಂದು ಅನ್ನುವಂತಹ ತಾತ್ಪರ್ಯದ ಮಾತುಗಳನ್ನು ಆಡಿದಂತಹ ಶ್ರೀಯುತ ಬಸವರಾಜ್ ಗುರ್ಕರ್ ಅವರಿಗೆ ಧನ್ಯವಾದಗಳು.